ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಸೊ ಇವಾಗ ನಮ್ಮ ಪುಣೆ ವ್ಲಾಗ್ದು ಸೆಕೆಂಡ್ ಪಾರ್ಟ್ ಅಂದರೆ 2ನೇ ದಿವಸ ಏನು ಮಾಡಿದ್ವಿ ಅಂತ ನಾವೀಗ ತೋರಿಸ್ತೀವಿ ನಿಮಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಸೊ ಕೇಳಿದ್ರಲ್ಲ, ಪುಣೆಯಲ್ಲೂ ನಮ್ಮ ಕನ್ನಡದ ಇಂಪನ್ನು. ಸೊ ನಾವೀಗ ರಾಮವಾಡಿ ಪುಣೆ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಂದ ಇವತ್ತಿನ ನಮ್ಮ ಪ್ಲ್ಯಾನು ಶನಿವಾರವಾಡನ ವಿಸಿಟ್ ಮಾಡಬೇಕಂತ. ಸೊ ರಾಮವಾಡಿ ಪುಣೆ ಮೆಟ್ರೋ ಸ್ಟೇಷನಿಂದ PMC ಮೆಟ್ರೋ ಸ್ಟೇಷನ್ವರೆಗೂ ನಾವು ಹೋಗಬೇಕಾಗಿತ್ತು. ಸೊ ಲೈನಲ್ಲಿ ನಿಂತ್ಕೊಂಡು ನಿಮಗೋಸ್ಕರ ಚಾರ್ಟು ಹಾಕಿದ್ದೀವಿ ನೋಡಿ. ಇಲ್ಲಿ ಇವಾಗ ನಮ್ಮ ಚೆಕಿಂಗ್ ಸ್ಟಾರ್ಟ್ ಆಯಿತು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಪಾಪ ಆರಾಮಾಗಿ ಹೋಗ್ತಿದ್ದ ನಮ್ಮ ಅಭಿನ ಮೆಟ್ರೋ ಮ್ಯಾಮ್ ವಾಪಸ್ ಕರೆದ್ರು. ಏನಪ್ಪ ನಿನ್ನ ಬ್ಯಾಗಲ್ಲಿ ಏನೋ ಚೂಪಾಗಿರೋ ವಸ್ತು ಇಟ್ಕೊಂಡಿದ್ಯಾ, ತೋರಿಸು ಅಂತ ಹೇಳಿದ್ರು. ಅದಕ್ಕೆ ಅಭಿ ತೋರಿಸ್ತೀನಿ ಅಂತ ಸ್ಟಾರ್ಟ್ ಮಾಡ್ದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ನೀವು ನೋಡ್ಬೋದು, ನಮ್ಮ ಅಭಿ ನಮ್ಮ ಜೊತೆ ಬಂದಾಗೆಲ್ಲ ಈ ಥರ ಒಂದು ಫನಿ ಎನ್ಕೌಂಟರ್ಸ್ ಆಗ್ತಾ ಇರುತ್ತೆ. ಸೊ ಇವಾಗ ರಾಮವಾಡಿ ಮೆಟ್ರೋ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ಗೆ ಹತ್ತಾ ಇದ್ದೀವಿ. ಸೊ ಪುಣೆ ಮೆಟ್ರೋ ಸ್ಟೇಷನ್ನು ಕೇಳಿದ್ವಿ ತುಂಬ. ನಮ್ಮ ಬ್ಯಾಂಗ್ಳೂರಿಗಿಂತ ಹೈ ಸ್ಪೀಡಾಗಿ ಟ್ರೈನ್ಸ್ ಬರುತ್ತೆ ಅಂದ್ಕೊಂಡಿದ್ವಿ. ಜನ ತುಂಬ ಕಮ್ಮಿ ಇದ್ದರು ಆವತ್ತು. ಸೊ ಆ ಟ್ರೈನ್ ಮಾತ್ರ ಎಷ್ಟು ಸ್ಲೋ ಆಗಿ ಬರ್ತಿದೆ ನೋಡಿ. ಯಾರೋ ಹಿಂದ್ಗಡೆಯಿಂದ ತಳ್ಳೋ ಥರ ಇದೆ ಈ ಟ್ರೈನು. ಕಾದ್ವಿ ಡೋರ್ ಓಪನ್ ಆಗುತ್ತೆ ಅಂತ. ನಮ್ಮ ಡೋರಲ್ಲಿ ಇಟ್ಟು ಅಂದ್ಕೊಂಡು ಬೆಂಗಳೂರು ಮೆಟ್ರೋದಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಸೌಂಡು ಬಂದಿಲ್ಲ, ಏನೂ ಬಂದಿಲ್ಲ. ಏನೋ ಒಂದು ಸೌಂಡ್ ಬಂತು ಇವಾಗ, ಪರವಾಗಿಲ್ಲ. ಖಾಲಿತ್ತು ಟ್ರೈನು. ನಮಗೂ ಒಂಥರ ಖುಷಿ ಆಯಿತು. ಹತ್ತಿದ್ವಿ ಟ್ರೈನ್ನ, ಕೂತ್ಕೊಂಡಿದ್ದೀವಿ ಆರಾಮಾಗಿ. ಇವಾಗ ಇಳಿತಾ ಇದ್ವಿ PMC ಮೆಟ್ರೋ ಸ್ಟೇಷನ್ ಅಂತ. ಇಲ್ಲಿಂದ ಶನಿವಾರವಾಡ ಬರೀ ಒಂದು 500 ಮೀಟರ್ ಅಷ್ಟೇ. ಸೊ ಇವಾಗ ಇಲ್ಲಿ ಚೆಕ್ಕಿನು. ಈ ಚೆಕ್ಕಿನ್ ಯಾಕೆ ತೋರಿಸಿದ್ವಿ ಅಂದರೆ ಇರೋದಂಥ ಡಿಫ್ರೆಂಟ್ ಚೆಕ್ಕಿನ್ ನೋಡಿ. ಆ ಗೇಟ್ಸ್ ಓಪನೇ ಇರುತ್ತೆ. QR ತೋರಿಸಿದ್ರೆ ಮಾತ್ರ ಒಳಗೆ ಹೋಗ್ಬೋದು. ಸೊ ದ ಪ್ರೆಸ್ಟೀಜಿಯಸ್ ಶನಿವಾರವಾಡಗೆ ಬಂದ್ವಿ. ಶನಿವಾರವಾಡ ಇದು ಪೇಶ್ವಾ ಬಾಜಿರಾವ್ ಅವರ ಪ್ಯಾಲೇಸ್ ಆಗಿತ್ತು. ಪೇಶ್ವಾ ಅಂದರೆ ಮರಾಠರ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ನ ಪೇಶ್ವಾ ಅಂತ ಕರಿತಿದ್ರು. ಸೊ ಅವ್ರದ್ದು ಪ್ಯಾಲೇಸ್ ಈ ಶನಿವಾರವಾಡ. ಸೊ ಶನಿವಾರವಾಡ ಒಳಗಡೆ ಹೋಗ್ತಿದ್ದೀವಿ. ಸೊ ದಿಸ್ ಇಸ್ ಆನ್ ಆರ್ಕಿಯಾಲಜಿಕಲ್ ಮಾನ್ಯುಮೆಂಟ್ ನಾವು. ಸೊ ನೀವು ಇಲ್ಲಿ ನೋಡ್ಬೋದು, ಆಗಿನ ಕಾಲದಲ್ಲಿ ಇಲ್ಲಿ ಅರಮನೆ ಟೈಪ್ ಇತ್ತು. ಇವಾಗ ಬರೀ ಅದು ಅವಶೇಷಗಳು ಉಳ್ಕೊಂಡಿದೆ. ಸೊ ಈ ಶನಿವಾರವಾಡನ ಪೇಶ್ವಾ ಬಾಜಿರಾವ್ ಅವರು ಯಾವಾಗ ಕಟ್ಟಿಸಿದ್ದು ಎಲ್ಲದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. BTS ಅಲ್ಲಿ ನಮ್ಮ ಸುದಿಯವರು ಇವಾಗ ಕಾಣಿಸ್ತಾರೆ. ಶ್ಯಾಡೋ ಫ್ಯಾಕ್ಟ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಸೊ ಪೇಶ್ವಾ ಬಾಜಿರಾವ್ ಅವ್ರಿಗೆ ಮೊದಲನೇ ಹೆಂಡತಿ ಕಾಶಿಬಾಯಿ. ಎಲ್ಲರಿಗೂ ಗೊತ್ತಿರ್ಬೋದು ಪೇಶ್ವಾ ಬಾಜಿರಾವ್ ಬಗ್ಗೆ. ಬಾಲಿವುಡಲ್ಲಿ ಒಂದು ಫಿಲ್ಮ್ ಬಂದಿತ್ತು, ಬಾಜಿರಾವ್ ಮಸ್ತಾನಿ ಅಂತ. ಸೊ ಅದೇ ಪೇಶ್ವಾ ಬಾಜಿರಾವ್ ಅವರು. ಅವ್ರವ್ರ ಲೈಫಲ್ಲಿ 41 ಯುದ್ಧಗಳನ್ನ ಮಾಡಿದರು. 41 ಯುದ್ಧಗಳನ್ನೂ ಗೆದ್ದಿದ್ರು. ಅವರ ಕೊನೆ ಯುದ್ಧವಾದ 41ನೇ ಯುದ್ಧದಲ್ಲಿ ಗಾಯಾಳು ಆಗಿ ಆ ಗಾಯಗಳಿಂದ ಚೇತರಿಸ್ಕೊಳ್ಳದೆ ಅವರು ವೀರಗತಿಯನ್ನು ಪ್ರಾಪ್ತಿಯಾದರು. ಆದರೆ 41 ಯುದ್ಧಗಳನ್ನೂ ಗೆದ್ದಿದ್ದ ಏಕೈಕ ವೀರ ನಮ್ಮ ಭಾರತೀಯ ಇತಿಹಾಸದಲ್ಲೇ 41 ಯುದ್ಧಗಳನ್ನ ಗೆದ್ದ ಏಕೈಕ ವೀರ, ಸೋಲಿಲ್ಲದ ಸರದಾರ ಅಂದರೆ ನಮ್ಮ ಪೇಶ್ವಾ ಬಾಜಿರಾವ್ ಅವರು. ಸೊ ಪೇಶ್ವಾ ಬಾಜಿರಾವ್ ಅವರ ಫ್ಯಾಮಿಲಿ ಟ್ರೀಯನ್ನು ನೀವು ಇಲ್ಲಿ ನೋಡ್ಬೋದು. ಹೃದಯ ಕದಿಯುವ ಕಳ್ಳ, ಅನ್ಯಾಯ ಒದೆಯುವ ಕುಳ್ಳ, ಜತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ, ಎದುರಲ್ಲಿ ನಿಲ್ಲೋರು ಯಾರು? ಕಾಲವನ್ನು ತಡೆಯೋರು ಯಾರು ಇಲ್ಲ. ಸೊ ಈ ಶನಿವಾರವಾಡ ಅನ್ನೋದು 1732ರಲ್ಲಿ ಪೇಶ್ವಾ ಬಾಜಿರಾವ್ ಅವರು ಕಟ್ಟಿಸಿದ್ದು. 1818ವರೆಗೂ ಈ ಶನಿವಾರವಾಡ ಹೀಗೆ ಮರಾಠರ ಸಾಮ್ರಾಜ್ಯದಲ್ಲೇ ಇತ್ತು. ಸೊ ಇವಾಗ ನೀವು ನೋಡ್ಬೋದು, ಇದು ಆ್ಯಕ್ಚುಲಿ ಒಂದು ಕೋರ್ಟ್ ರೂಮ್ ಥರ ಇತ್ತು ಪೇಶ್ವಾ ಬಾಜಿರಾವ್ ಅವ್ರಿಗೆ. ಅವ್ರು ಇದೇ ಮಂಟಪದಲ್ಲಿ 2 ಪಿಲ್ಲೋಗಳನ್ನ ಹಿಡ್ಕೊಂಡು ಒಂದು ಥ್ರೋನ್ ಥರ, ಅವ್ರದ್ದು ಒಂದು ಸಿಂಹಾಸನ ಥರ ಹಾಕಿ ಕೂರಿಸ್ಕೋತಿದ್ರು. ಸೊ ಈ ಗಾರ್ಡನ್ ನೀವು ನೋಡ್ತಿರಲ್ಲ, ಹಿಂದ್ಗಡೆ ಗಾರ್ಡನ್, ಇದರಲ್ಲೇ ಅವರು ಚೀಫ್ ಟೈನ್ಸ್ ಎಲ್ಲ, ಅಂದರೆ ಈ ಪ್ರಧಾನಮಂತ್ರಿಗಳಿಗೆ ಕೆಲವರು ಚೀಫ್ ಟೈನ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ, ಅಂದರೆ ಪ್ರಧಾನಮಂತ್ರಿಗಳ ಸೇವಕರು, ಅವ್ರನ್ನೆಲ್ಲ ಇಟ್ಕೊಂಡು ಏನೇನು ಆಗಬೇಕು, ಹೆಂಗೆ ಅಡ್ಮಿನಿಸ್ಟ್ರೇಷನ್ ಇರಬೇಕು ಈ ಜಾಗದಲ್ಲಿ, ಹೆಂಗೆ ಈ ಜಾಗನ ನೋಡ್ಕೋಬೇಕು ಅಂತೆಲ್ಲ ಅವರು ಡಿಸೈಡ್ ಮಾಡ್ತಿದ್ರು. ಸೊ ಅದೇ ಈ ಶನಿವಾರವಾಡದಲ್ಲಿ ತುಂಬ ಟನಲ್ಸ್ ಥರ ಸಿಗುತ್ತೆ, ತುಂಬ ಗುಹೆಗಳ ಥರ. ಸೊ ಅದರಿಂದ ಮೇಲೆ ಹೋಗ್ಬೋದು. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ನಾನೇನೋ ವ್ಯೂ ಸಿಗುತ್ತೆ ಅಂದ್ಕೊಂಡಿದ್ದೆ. ನಮಗೆ ಆ್ಯಕ್ಚುಲಿ ಇದು ಸಿಟಿದು ಸಿಕ್ಬಿಡ್ತು ಅಲ್ಲಿ ಹಿಂದ್ಗಡೆ.
ಈ ಟನಲ್ಸು ಮತ್ತು ಇದೆಲ್ಲ ಯಾಕೆ ಮಾಡಿದ್ರು ಅಂದರೆ ಇಲ್ಲಿ ಕಾವಲುಗಾರರು ನಿಂತ್ಕೋತಿದ್ರು. ಸೊ ಪೇಶ್ವಾ ಅಂದರೆ ದೊಡ್ಡ ಹುದ್ದೆ ಅಲ್ವಾ, ಆ ಹುದ್ದೆಗೆ ಯಾವಾಗಲೂ ಥ್ರೆಟ್ಸ್ ಅಂತ ಒಂದು ಇದ್ದೇ ಇರುತ್ತೆ. ಸೊ ಎಂಥವ್ರಾದರೂ ಬಂದು ದಾಳಿ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಕಾವಲುಗಾರರು ಯಾವಾಗಲೂ ನಿಂತ್ಕೋತಿದ್ರು, ದಿನ ರಾತ್ರಿ ಕಾವಲು ಕೊಡ್ತಿದ್ರು. ದಿನ ರಾತ್ರಿ ಕಾವಲು ಕೊಟ್ಕೊಂಡು ಈ ಶನಿವಾರ ವಾಡನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ರು. ಸೊ ಈಗ ನೀವು ನೋಡ್ಬೋದು ಅಲ್ಲಿ ಮಧ್ಯದಲ್ಲಿ ನಿಮಗೆ ಕೆಲವು ರಂಧ್ರಗಳು ಕಾಣಿಸ್ತದೆ. ಆ ರಂಧ್ರಗಳಲ್ಲಿ ಅವರವರು ಬಂದೂಕಗಳನ್ನ ಇಟ್ಕೋತಿದ್ರು. ಬಂದೂಕಗಳು, ಪಿಸ್ತೂಲ್ಗಳನ್ನ ಇಟ್ಕೊಂಡು ಯಾರು ಬಂದು ಹಲ್ಲೆ ಮಾಡಿದರೆ ಅವ್ರನ್ನ ಹಾಗೆ ಅವ್ರಿಗೆ ಬರದ ಹಾಗೆ ನೋಡ್ಕೋತಿದ್ರು. ಸೊ ಇಲ್ಲಿ ನೋಡ್ಬೋದು, ಇದು ಪೇಶ್ವಾ ಬಾಜಿರಾವ್ ಅವರು ಇಲ್ಲೇ ನಿಂತ್ಕೊಂಡು ಮನೋರಂಜನಾ ಕಾರ್ಯಕ್ರಮಗಳನ್ನ ಇಲ್ಲಿಂದನೇ ಅವರು ನೋಡ್ತಾಯಿದ್ರು. ಅದಕ್ಕೋಸ್ಕರನೇ ಈ ಸ್ಥಳ, ಈ ಮಂಟಪವನ್ನು ಆಗಿನ ಕಾಲದಲ್ಲಿ ಡೆಕೋರೇಟ್ ಮಾಡಿದ್ದು. ಈ ರಂಧ್ರಗಳನ್ನ ನೀವು ನೋಡ್ಬೋದು. ಈ ರಂಧ್ರಗಳಿಂದನೇ ಆಗಿನ ಕಾಲದಲ್ಲಿ ಈ ಬೆಂಕಿ ಉಗುಳುವ ಬಾಂಬ್ಸ್ ಇರ್ತಾವಲ್ಲ, ಈ ಅಂದರೆ ಬೆಂಕಿ ಹಾಕಿಬಿಟ್ಟು ಕೆರೋಸಿನಿಂದ ಬಿಸಾಡ್ತಾರಲ್ಲ, ಅದನ್ನು ಬಿಸಾಕ್ತಾಯಿದ್ರು ಇಲ್ಲಿಂದ. ಸೊ ನೋಡೋದು ಇಷ್ಟು ದೊಡ್ಡ ಪಾತ್ವೆ, ಇಷ್ಟು ದೊಡ್ಡ ಪ್ರೊಟೆಕ್ಷನ್ ಇರೋ ಸೈಟಲ್ಲಿ ನಮ್ಮ ಕೆಲವರು ಮನುಷ್ಯರು ಏನೇನೆಲ್ಲ ಮಾಡ್ತಾರೆ ಇಲ್ಲಿ ನೋಡಿ ನೀವು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಸೊ ದಿಸ್ ವಾಸ್ ದ ಲೆಗಸಿ, ದಿಸ್ ವಾಸ್ ದ ಪ್ಯಾಲೇಸ್ ಆಫ್ ದ ಗ್ರೇಟೆಸ್ಟ್ ಮರಾಠಾ ವಾರಿಯರ್ ಪೇಶ್ವಾ ಬಾಜಿರಾವ್. ಸೊ ಈ ಶನಿವಾರ ವಾಡಗೆ ಒಟ್ಟು 8 ದರ್ವಾಜಗಳಿವೆ. ಎಲ್ಲ ದರ್ವಾಜಗಳಲ್ಲೂ ಈ ಥರ ಕೀಲಿಕೈಗಳಿವೆ. ಯಾಕಿದೆ ಅಂದರೆ ಅದೊಂಥರ ಪ್ರೊಟೆಕ್ಷನ್ಗೋಸ್ಕರ, ಯಾಕಂದರೆ ವೈರಿಗಳು ಬಂದು ಈ ದರ್ವಾಜನ ಮುರಿಬಾರ್ದು ಅಂತ. ಸೊ ಇದು ನಮ್ಮ ಶನಿವಾರ ವಾಡದ ಒಂದು ವಿಸಿಟ್. ಸೊ ಇವಾಗ ನಾವೆಲ್ಲ ಲಾಲ್ ಮಹಲ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಲಾಲ್ ಮಹಲ್ ಬೇಸಿಕಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತಮ್ಮ ಬಾಲ್ಯಾವಸ್ಥೆಯನ್ನು ಈ ಲಾಲ್ ಮಹಲಲ್ಲೇ ಇದ್ದರು. ಅವರು ಒಂದು 5 ವರ್ಷದವರೆಗೂ, ಅವ್ರ ಹುಟ್ಟಿನಿಂದ 5 ವರ್ಷದವರೆಗೂ ಅವರ ಅಮ್ಮನಾದ ಜೀಜಾಬಾಯಿ ಅವ್ರ ಜೊತೆ ಲಾಲ್ ಮಹಲಲ್ಲೇ ಅವ್ರು ವಾಸಿಸ್ತಾ ಇದ್ರು. ಸೊ ನೀವು ನೋಡ್ಬೋದು ಲಾಲ್ ಮಹಲಲ್ಲಿ ಅವ್ರ ಅಮ್ಮ ಜೀಜಾಬಾಯಿ ಅವ್ರ ಜೊತೆ ಇವರಲ್ಲಿ ಲಾಲ್ ಮಹಲಲ್ಲಿ ಇದ್ರು. ಸೊ ಈ ಲಾಲ್ ಮಹಲ್ ಅನ್ನೋದು 2 ಅಂತಸ್ತಿನ ಮಹಲು, ಆದರೆ ಗ್ರೌಂಡ್ ಫ್ಲೋರ್ ಮಾತ್ರ ವಿಸಿಟರ್ಸ್ಗೆ ಅವೈಲೇಬಲ್ ಆಗಿದೆ ನೋಡಲಿಕ್ಕೆ ಅಂತ. ಅಲ್ಲಿಂದ ಹಾಗೆ ನಾವು ರಾಜ ದಿನಕರ್ ಕೇಲ್ಕರ್ ಮ್ಯೂಸಿಯಂ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಿದ್ವಿ. ಸಾರಿ, ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ತೆಗಿಲಿಕ್ಕೆ ಆಗಿಲ್ಲ, ಯಾಕಂದರೆ ಇಲ್ಲಿ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಆಗಿತ್ತು. ಹಾಗೆ ನಮ್ಮ ಹುಡುಗರು ಪಾಪ ಇಡೀ ದಿವಸ ಸುಸ್ತಾಗಿ ಬ್ರೋ ಏನಾದ್ರು ತಿನ್ನೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಗೂಗಲಲ್ಲಿ ಬೆಸ್ಟ್ ರೆಸ್ಟೋರೆಂಟ್ ಅಂತ ಸರ್ಚ್ ಮಾಡಿ ಗೂಗಲ್ ರೆಫರ್ ಮಾಡಿದ ಒಂದು ರೆಸ್ಟೋರೆಂಟ್ಗೆ ಹೋಗಿ ಬಟರ್ ಕುಲ್ಚಾ ಮತ್ತು ಪನ್ನೀರ್ ಬಟರ್ ಮಸಾಲ ತಿಂದ್ವಿ. ಅಲ್ಲಿ ಹಾಗೆ ಆಚೆ ಬರ್ತಾ ಈ ಪಾನ್ದು ವೆರೈಟಿಗಳು ತುಂಬ ಇದ್ವು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಹಾಗೆ ನೀವು ಇಲ್ಲಿ ನೋಡ್ಬೋದು, ಇದೇ ಥರ ಪುಣೆ ಆ್ಯಕ್ಚುಲಿ ಇರೋದು. ಸೊ ನಾವು ವಾಪಸ್ PMC ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಇವಾಗ, ಯಾಕಂದರೆ ಬೆಳಿಗ್ಗೆ ನಮಗೆ ಟ್ರೈನ್ ಇತ್ತು. ಸೊ ಆರಾಮಾಗಿ ನಿದ್ದೆ ಮಾಡಿ ಟ್ರೈನಲ್ಲಿ ಹೊರಡಬೇಕಿತ್ತು. ಸೊ ನೀವೆಲ್ಲಿ ನೋಡ್ಬೋದು, ಅಲ್ಲಿ ಈ ಥರ ಸರ್ವಿಸ್ ಕಿಯಾಸ್ಕ್ ಇದೆ ಪುಣೆ ಮೆಟ್ರೋ ಸ್ಟೇಷನಲ್ಲಿ. ನೀವು ಸೋರ್ಸ್ ಸ್ಟೇಷನ್ ಮತ್ತು ಡೆಸ್ಟಿನೇಷನ್ ಸ್ಟೇಷನ್ ಟೈಪ್ ಮಾಡಿ ಡೈರೆಕ್ಟಾಗಿ ಪೇಮೆಂಟ್ ಮಾಡಿದೆ ಮಷೀನಿಂದನೇ ನಿಮಗೆ ಪ್ರಿಂಟಾಗಿ ಬರುತ್ತೆ ಟಿಕೆಟ್ಸು ಎಲ್ಲಿಗೆ ಹೋಗ್ಬೇಕಂತ. ಸೊ ನಾವು ರಾಮವಾಡಿಗೆ ಹೋಗ್ಬೇಕಿತ್ತು, ಅದು ನಮ್ಮ ಡೆಸ್ಟಿನೇಷನ್ ಸ್ಟೇಷನ್ ಆಗಿತ್ತು. ಸೊ ಟಿಕೆಟ್ಸ್ನ ಪ್ರಿಂಟ್ ಮಾಡಿಕೊಂಡು ಅಲ್ಲೂ ಸ್ವಲ್ಪ ವೆಯ್ಟಿಂಗ್ ಇದೆ, ಒಂದೊಂದೇ ಟಿಕೆಟ್ ಬರೋದು. ಸೊ ವೆಯ್ಟ್ ಮಾಡಿಕೊಂಡು ಆರಾಮಾಗಿ ಆಲ್ರೆಡಿ ಸುಸ್ತಾಗಿದ್ವಿ ನಾವು. 3 ಜನದ್ದು ಮುಖಾನು ನೋಡ್ಬೋದು ನೀವು. ಪುಣೆ ಮೆಟ್ರೋ ಸ್ಟೇಷನಲ್ಲಿ ಒಂದು ಪಾಲಿಸಿ ಮಾಡಿದ್ದಾರೆ, ನೋ ಟ್ರೀ ಕಟಿಂಗ್ ಪಾಲಿಸಿ ಅಂತ. ಸೊ ಇಡೀ ಪುಣೆ ಮೆಟ್ರೋ ಸ್ಟೇಷನ್ ಎಲ್ಲೆಲ್ಲಿ ಪ್ಲೇಸ್ ಆಗಿದೆಯೋ ಅಲ್ಲಿ ಎಲ್ಲೂ ಮರಗಳನ್ನ ಕಡ್ದಿಲ್ಲ ಇವರು. ವಿದೌಟ್ ಮರಗಳನ್ನ ಕಡಿದೆ ಈ ಮೆಟ್ರೋ ಸ್ಟೇಷನ್ನ ಮಾಡಿದ್ದಾರೆ. ಸೊ ಇದು ಬೇಸಿಕಲಿ ಇದು ಬಂದ್ಬಿಟ್ಟು ಒಂದು ಅಂಡರ್ಗ್ರೌಂಡ್ ಸ್ಟೇಷನು. ಪುಣೆ ಮೆಟ್ರೋ ಸ್ಟೇಷನ್ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ಇರೋ ಒಂದು ಮೆಟ್ರೋ ಸ್ಟೇಷನ್, ಮುಂಚಿನ ಸ್ಟೇಷನು. ಅದು ರೈಲ್ವೆ ಅಂಡರ್ಗ್ರೌಂಡ್ ಸ್ಟೇಷನು. ತುಂಬ ಅಂಡರ್ಗ್ರೌಂಡ್ ಇದೆ. ನಮ್ದು ಇವಾಗ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಂಡರ್ಗ್ರೌಂಡ್ ಸ್ಟೇಷನ್ ಒಂದು ನೋಡಿರ್ಬೋದು ನೀವು, ಅದು ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿದೆ. ಇಲ್ಲಿ ಹಾಗಿಲ್ಲ, ಇಲ್ಲಿ ಮಿನಿಮಮ್ ಒಂದು 5 ಫ್ಲೋರ್ಸ್ ಇದೆ. 5 ಫ್ಲೋರ್ಸ್ ಕೆಳಗಡೆ ಹೋದರೆ ನಿಮಗೆ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೇಮ್ ಬೆಂಗಳೂರು ಥರನೇ ಇಲ್ಲೂ 2 ಟರ್ಮಿನಲ್ಸ್ ಇರೋದು ಅಂಡರ್ಗ್ರೌಂಡ್ ಸ್ಟೇಷನಲ್ಲೂ, ಆದರೆ ತುಂಬ ಕೆಳಗೆ ಹೋಗಬೇಕು, ಒಂದು 5 ಫ್ಲೋರ್ಸ್ ಕೆಳಗಡೆ ಹೋಗಬೇಕು, ಆವಾಗ ನಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೊ ನೀವು ನೋಡ್ಬೋದು ಈ ಪುಣೆ ಮೆಟ್ರೋ ಸ್ಟೇಷನಲ್ಲಿ, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನಲ್ಲಿ ಡಬಲ್ ಡೋರ್ ಪ್ರೊಟೆಕ್ಷನ್ ಇದೆ. ಸೊ ಮೆಟ್ರೋಗೆ ಒಂದು ಡೋರು, ಅದ್ರ ಆಚೆಗಡೆ ಒಂದು ಡೋರು. ಸೊ ಮೇನ್ಲಿ ಜಾಸ್ತಿ ಪ್ರೊಟೆಕ್ಷನ್ ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಈ ಥರ ಸಿಗಲ್ಲ ನೋಡಲಿಕ್ಕೆ. A few moments later. ನೋಡಿ ಇನ್ನೂ ಕಾಯ್ತಾ ಇದ್ದೀವಿ. One eternity later. ಕೊನೆಗೂ ಸಿಕ್ತಪ್ಪ ಮೆಟ್ರೋ. ಮೆಟ್ರೋ ಓಪನ್ ಆಗಿ
ಇಲ್ಲೂ ಹಾಗೆ ಬೆಳಿಗ್ಗೆ ಥರನೇ ಜನ ತುಂಬ ಕಮ್ಮಿ ಇದ್ದರು. ಸೊ ಹೋಗಿ ಆರಾಮಾಗಿ ನಮಗೆ ಸೀಟ್ಗಳು ಸಿಕ್ತು. ಬೆಂಗಳೂರಲ್ಲಂತೂ ಸೀಟೇ ಸಿಕ್ಕಲ್ಲ. ಐ ಆಮ್ ಎ ರುಟೀನ್ ಮೆಟ್ರೋ ಟ್ರಾವೆಲರ್. ಸೀಟೇ ಸಿಗಲ್ಲ ನಮ್ಗೆ ಒಂದು ದಿವಸನೂ. ಇಲ್ಲಿ ಆರಾಮಾಗಿ ಸೀಟ್ ಸಿಕ್ತಿತ್ತು ನಮಗೆ. ಸೊ ಇಲ್ಲಿಂದ ಹಾಗೆ ನಾವು ನೆಕ್ಸ್ಟ್ ಇವಾಗ ಅಯ್ಯೋ ಆಂಟಿ ವಾಪಸ್ ಇಟ್ಕೊಂಬಿಟ್ರು. ಬೆಳಿಗ್ಗೆ ಅಭಿ ಸಿಕ್ಕಾಕೊಂಡ, ಇವಾಗ ನಾನು ಸಿಕ್ಕಾಕೊಂಡೆ. ಸೊ ಅದೇ ನನ್ನ ಟಿಕೆಟಲ್ಲೇನೋ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಆಂಟಿ ತುಂಬ ಹೆಲ್ಪ್ಫುಲ್ಲಾಗಿದ್ದರು, ಟಿಕೆಟ್ ರೀಪ್ಲೇಸ್ ಮಾಡಿಕೊಟ್ರು. ಸೊ ಇವಾಗ ನಾವು ಇಲ್ಲಿಂದ ಆರಾಮಾಗಿ ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತಿದ್ದೀವಿ. ಯಾವ ಜಾಗ ಅದು, ನಾವು ಎಲ್ಲಿ ಹೋಗ್ತಿದ್ದೀವಿ, ಅದೊಂಥರ ಸರ್ಪ್ರೈಸ್. ನಿಮಗೆ ಒಂದು 10 ಸೆಕೆಂಡು ಸಿಕ್ಬಿಡುತ್ತೆ, ಅಷ್ಟೇನು ದೊಡ್ಡ ಸರ್ಪ್ರೈಸ್ ಅಲ್ಲ. ನಮ್ಮ ಟಿಕೆಟ್ ಇದು. ಸೊ ಇದೇ ನಾವು ಬಂದಿರೋ ಜಾಗ ಫೀನಿಕ್ಸ್ ಮಾರ್ಕೆಟ್ ಸಿಟಿ, ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ಸ್ ಇನ್ ಪುಣೆ. ನಮ್ಮ ನಾಗವಾರದಲ್ಲಿ ಮಾಲ್ ಆಫ್ ಏಷ್ಯಾ ಇದೆಯಲ್ಲ, ಅದಷ್ಟೇ ದೊಡ್ಡದಾಗಿದೆ. ಬಟ್ ಇಲ್ಲಿ ಫುಡ್ ಆಪ್ಷನ್ಸು ನಮಗೆ ಅಷ್ಟು ಬರಲಿಲ್ಲ, ಇಷ್ಟ ಆಗಿಲ್ಲ. ಅದಕ್ಕೆ ನಾವು ಅಲ್ಲೇ ಒಂದು ಡಾಬಾಗೆ ಹೋಗಿದ್ವಿ. ಆ ಡಾಬಾದಲ್ಲಿ ನಾವು ಪನ್ನೀರ್ ಪರೋಟ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಹಾಗೆ ಇದು ನಮ್ಮ ನೆಕ್ಸ್ಟ್ ಡೇ ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಪುಣೆಯಲ್ಲಿ ನಮ್ಮ ಮೆಮೊರೀಸ್ ಎಲ್ಲ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಹಾಗೆ ಪುಣೆ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಮೆಟ್ರೋ ಇದೆ. ಸೊ ನಾವು ರಾಮವಾಡಿಯಿಂದ ಡೈರೆಕ್ಟ್ ಮೆಟ್ರೋ ಹತ್ತಿದ್ವಿ, ನಮ್ಮ ಪುಣೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಪುಣೆ ರೈಲ್ವೆ ಸ್ಟೇಷನ್ ಬಂತು. ಸೊ ಅಗೈನ್ ವಿ ಆರ್ ಗೆಟಿಂಗ್ ಇನ್ ಟು ದ ಟ್ರೈನ್. ನಾವು ವಿ ಆರ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಸ್, ಸೊ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಒಂದು ಸೂಪರ್ ಏನಂದರೆ ಪುಣೆ ರೈಲ್ವೆ ಸ್ಟೇಷನಲ್ಲೂ ಎಸ್ಕಲೇಟರ್ಸ್ ಇದೆ. ಸೊ ಇದೇ ನಮ್ಮದು ಹಸಿರು ಬಣ್ಣದ ಟ್ರೈನು. ಅದನ್ನು ಹತ್ತಿ ಇವಾಗ ಬ್ಯಾಂಗ್ಳೂರ್ಗೆ ವಾಪಸ್ ಬರ್ತಾ ಇದ್ದೀವಿ. ಇದೇ ನಮ್ಮ ಪಯಣ. ಸೊ ಹಾಗೆ ರೈಲ್ ರೆಸ್ಟ್ರೋ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಫಸ್ಟ್ ಫುಡ್ ಫ್ರೀ ಬರುತ್ತೆ ಅಂತ ಹೇಳಿದರು ಒಬ್ರು ಇನ್ಫ್ಲೂಯೆನ್ಸರು. ಅದನ್ನೇ ಚೆಕ್ ಮಾಡ್ತಿದ್ದೀವಿ ನಾವಿಲ್ಲಿ ನೋಡ್ಬೋದು ನೀವು. ಟ್ರೈನ್ ನಂಬರು ಮತ್ತು ನಮ್ಮ ಬೋರ್ಡಿಂಗ್ ಡೇಟು ಎಲ್ಲನೂ ನಾವು ಎಲ್ಲ ಡೀಟೇಲ್ಸ್, ಯಾವ್ಯಾವ ಡೀಟೇಲ್ಸ್ ಬೇಕೋ, ಯಾವ ಜಂಕ್ಷನಲ್ಲಿ ನಮಗೆ ಫ್ರೀ ಫುಡ್ ಬೇಕು, ಅದನ್ನೆಲ್ಲ ಅಪ್ಲೈ ಮಾಡಿದ್ವಿ. ಎಲ್ಲ ಮಾಡಾದ್ಮೇಲೆ ಗೊತ್ತಾಯಿತು, ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಸ್ಕ್ಯಾಮ್. ಸೊ ನೀವು ಯಾರು ಈ ಸ್ಕ್ಯಾಮಿಗೆ ಬೀಳ್ಬೇಡಿ. ತುಂಬ ಇನ್ಫ್ಲೂಯೆನ್ಸರ್ಸ್ ಇದ್ರ ಬಗ್ಗೆ ಒಂದು ವೀಡಿಯೋಸ್ ಹಾಕಿದ್ದಾರೆ, ಫಸ್ಟ್ ಫುಡ್ ಫ್ರೀ ಅಂತ. ಆ ಥರದ್ದೇನಿಲ್ಲ, ನೀವು ನೋಡ್ಬೋದು. ಹಾಕಿದಾಗ ನಮ್ಗೆ ಬಂತು ಕೂಪನ್ ಇನ್ವ್ಯಾಲಿಡ್, ಆಫರ್ ಎಕ್ಸ್ಪೈರ್ಡ್ ಅಂತ. ಸೊ ಇಂಥ ಸ್ಕ್ಯಾಮ್ಗೆ ಯಾರೂ ಬೀಳ್ಬೇಡಿ. ನಮ್ಮ ಥರ ಊಟ ಮಾಡದೇ ಇರಬೇಡಿ. ನೀವು ಊಟ ತಗೊಂಡೇ ಬನ್ನಿ ಪುಣೆಗೆ, ಅಕಸ್ಮಾತ್ ನೀವೇನಾದ್ರು ಜರ್ನಿಗೆ ಹೋದರೆ. ಸೊ ಫೈನಲಿ ನಾವೆಲ್ಲ ಇವಾಗ ಬೆಂಗಳೂರಿಗೆ ಬರ್ತಿದ್ದೀವಿ. ಬೆಂಗಳೂರಿಗೆ ಬರ್ತಾನೆ ಧಾರಾಕಾರ ಮಳೆ. ಪುಣೆಯಲ್ಲಿ ಒಂಚೂರು ಮಳೆ ಇರಲಿಲ್ಲ, ಬಿಸಿಲು. ಬೆಂಗಳೂರಿಗೆ ಬಂದ ತಕ್ಷಣ ಮಳೆ ನಮ್ಮ ಸ್ವಾಗತಕ್ಕೆ ಕಾಯ್ತಾ ಇತ್ತು. ಸೊ ಇದೇ ನಮ್ಮ ಪುಣೆ ವ್ಲಾಗ್. ಸೊ ಈ ವ್ಲಾಗ್ನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ನಮ್ಮ ಬೆಂಬಲಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.